ಆಯ್ತು. ವಿಚಿತ್ರ ನಮ್ದೆಲ್ಲ. 9:30 ಆಫೀಸ್ ಅಂದರೆ 9:30 ಮನೆ ಬಿಡೋದು ನಾವು. ಈ ಮಿರರ್ ಟೈಟ್ ಮಾಡೋಕ್ಕಾಗಿಲ್ಲಲ್ಲ ಗುರು ನನ್ನ ಕೈಯಲ್ಲಿ. ಒಂದೊಂದು ಟೈಮ್ ಹೆಂಗಿರುತ್ತೆ ಅಂದರೆ ಮಾಡೋಕೆ ಏನು ಕೆಲಸ ಇರಲ್ಲ, ಏನಪ್ಪ ಮಾಡೋದು ಟೈಮ್ ಪಾಸ್ ಆಗ್ತಿಲ್ಲ ಅಂತ ಇರುತ್ತೆ. ಒಂದೊಂದು ಟೈಮ್ ಹೆಂಗಿರುತ್ತೆ ಅಂದರೆ ಟೈಮೇ ಸಿಗ್ತಿಲ್ಲಲ್ಲ ಗುರು, ಏನಾದರೂ ಮಾಡೋಣ ಅಂದರೆ ಅನಿಸುತ್ತೆ. ಬಿಟ್ಟ ಓಕೆ, ಥ್ಯಾಂಕ್ ಯು ಸೋ ಮಚ್. ಪೆಟ್ರೋಲ್ ಹಾಕ್ಸಿ 3 ದಿವಸ ಆಗಿದೆ. ಅದು ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ. ಹಾಕ್ಸೋಣ ಅಂದ್ರೂ ಟೈಮ್ ಇಲ್ಲ ನೋಡಿ, ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಟೈಮ್ ಇಲ್ಲ. ಇಂಥ ತಳ್ಕೊಂಬೋಗ್ಬೋದು. ನೋಡೋಣ, ಅಲ್ಲಿ ಯಾವ್ದಾದ್ರು ನಿಲ್ಲಿಸಿ ಚೆಕ್ ಮಾಡ್ಕೊಂಬಿಡೋಣ ಅನ್ಸುತ್ತೆ. ರಾಯಲ್ ಎನ್ಫೀಲ್ಡಲ್ಲ ಪೆಟ್ರೋಲ್ ಮೀಟ್ರನ್ನೆಲ್ಲ ನಂಬಕ್ಕಾಗಲ್ಲ, ಅದಿದ್ರೂ ಅಷ್ಟೇ ತೋರಿಸ್ತಾ ಇರುತ್ತೆ. ನಾನು ಅಮಾವಾಸ್ಯೆಗೋ ಪೂರ್ಣಿಮೆಗೋ ಯಾವಾಗೋ ಒಂದ್ಸತಿ ಅದು ಅರ್ಧಕ್ಕೆ ಬಂದು ನಿಂತ್ಕೊಳ್ಳೋದು ನೋಡೋದು. ಇಲ್ಲಾಂದ್ರೆ ಯಾವಾಗ ಅದು ಮಲ್ಕೊಂಡಿರುತ್ತೆ. 500 ರೂಪಾಯಿ ಹಾಕ್ಸಿದ್ರು ಅಷ್ಟೇ, ಒಂದು ಸ್ವಲ್ಪ ಎದ್ದೇಳುತ್ತೆ. ಹಾಗಾಗಿ ಅದ್ರ ನಾವು ನಂಬಲ್ಲ. ಟ್ಯಾಂಕ್ ಓಪನ್ ಮಾಡಿ ಟ್ಯಾಂಕ್ ಅಲರ್ಟ್ಸಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ ಇಷ್ಟು ಕಿಲೋಮೀಟ್ರ್ ಹೋಗುತ್ತೆ ನಮ್ಮ ಗಾಡಿ ಅಂತ. ಎಲ್ಲ ಟ್ರಿಕ್ಸ್ ಅದೆಲ್ಲ. ಒಂಥರ ಬೈಕ್ಗೂ ನಮಗಿರೋ ಕನೆಕ್ಷನ್ ಅದು. ಇಲ್ಲೆಲ್ಲಾದರೂ ನಿಲ್ಲಿಸಿ ಚೆಕ್ ಮಾಡ್ಕೊಂಬಿಡೋಣ. ಅರಳಿದೆ. ಕಾಲೇಜ್ ಲೇಟಾ? ಜೀವನದಲ್ಲ ಮಕ್ಕಳ. ಯಾರ್ಯಾರು ಅಲ್ಲಿ ಕಾಲೇಜ್ ಲೇಟ್ ಹೋಗಿ ನಿಂತು ಟೀಚರ್ಸ್ಗಳ ಹತ್ರ ಬೈಸ್ಕೊತಾ ಇದ್ದಾರೋ, ಸೀರಿಯಸ್ ಆಗಿ ಹೇಳ್ತೀನಿ ಕೇಳಿ, ಆ ನನ್ನ ಮಕ್ಕಳೇ ಉದ್ಧಾರ ಆಗೋದು. ಯಾರು ಇಷ್ಟು ಬೇಗ ಹೋಗಿ ಕ್ಲಾಸ್ ಕೂತಿದ್ದಾರೋ ಆ ನನ್ನ ಮಕ್ಳು ಯಾವ ನನ್ನ ಮಗನ ಉದ್ಧಾರ ಆಗಲ್ಲ. ಏನೋ ಒಂದು ಮಾಡ್ತಾನ ಅವನು ಲೇಟಾಗಿ ಹೋಗಿದ್ದಕ್ಕೆ. ಹುಡುಗಿರೋ ಹುಡುಗಿರೋ ಹುಚ್ಚು ಹಿಡ್ಸೋ ಹುಡುಗಿರೋ. ಅಲ್ಲೆಲ್ಲ ಹುಡುಗರೇ ನಿಂತಿದ್ರಲ್ಲ, ಹುಡುಗಿರು ಇವಾಗ ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಸಾಫ್ಟ್ ಕಾರ್ನಪ್ಪ, ಹುಡುಗಿರಿಗೆಲ್ಲ ಹಿಂಗೆ ಗೊತ್ತಾ ಬಿಟ್ಬಿಡ್ತಾರೆ. ಅಯ್ಯೋ ಪಾಪ, ಅವ್ರು ಕಾಲೇಜ್ ಬರೋದೇ ದೊಡ್ಡ ವಿಚಾರ ಅಲ್ಲ. ನಮ್ಮ ಹುಡುಗರಿಗೆಲ್ಲ ಹಂಗಿಲ್ಲ. ಹೆಂಗರು ಇದು ಟ್ರಾಫಿಕ್ಕು. ಇನ್ನೂ ಇದು ಟೈಮ್ ಸರಿ ಇಲ್ಲ. ಕರೆಕ್ಟಾಗಿ 9 ಗಂಟೆಗೆ ಬರಬೇಕು ಇಲ್ಲಿ. ಫುಲ್ ಕಾಲೇಜ್ ಗರ್ಲ್ಸ್ ನಿಂತಿದ್ದಾರೆ. ಸ್ವಲ್ಪ ನೋಡ್ಕೊಂಡಾದ್ರೂ ಹೋಗ್ಬೋದು. ಬರೀ ನೋಡೋದಷ್ಟಪ್ಪ. ದೇವರು ಪ್ರಕೃತಿನ ನೋಡಿ ಆನಂದ ಪಡಬೇಕು ಅಂತ ಹೇಳಿದ್ದಾನೆ. ಹಾಗಾಗಿ ಪ್ರಕೃತಿ ಸೌಂದರ್ಯನ ನಾವು ಅನುಭವಿಸ್ಬೇಕು ಅಂತ ಅಷ್ಟೇ. ಬೇಸಿಗೆಗೆ ಫುಲ್ಲು ಹೀಟ್ ಅದ, ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿರುತ್ತೆ. ಇಂಥವೆಲ್ಲ ನೋಡಿದ್ರೆ ತಂಪಾಗುತ್ತೆ ಕಣ್ಣು. ಓ ಓ ಓ 9:35. 6 ನಿಮಿಷ ಫಾಸ್ಟ್ ಅಂದರೆ 29 ಟೈಮು. ನಾನು ಈ ಗಾಡಿಯಲ್ಲಿ ಗೇರ್ 5th ಗೇರಲ್ಲಿ ಇಡ್ತೀನಿ, ಆದರೂ ನಾನು ಗೇರ್ ಚೇಂಜ್ ಮಾಡ್ತಾ ಇರ್ತೀನಿ. ಏನೋ ಅದು ಅಭ್ಯಾಸ, ಗೇರ್ ಚೇಂಜ್ ಮಾಡ್ತಾ ಇರಬೇಕು ಟಕ 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 ಅಂತ. ಏನು ಬಿರಿಯಾನಿಗಳಿಗೇನು ಬರಗಾಲ ಇಲ್ಲ ಗುರು. ಲೈನಾಗಿದೆ ಬಿರಿಯಾನಿ ಇಲ್ಲಿಂದ ಅಲ್ಲವರೆಗೂ. ಹೊಸಕೋಟೆ ಒಂಥರ ಬಿರಿಯಾನಿ ಕೋಟೆ. ಹೊಟ್ಟೆ ಹಸ್ಕೊಂಡು ಮಾತ್ರ ನೀವು ಆಚೆ ಹೋಗಲ್ಲ ಹೊಸಕೋಟೆಗೆ ಬಂದರೆ. ದುಡ್ಡಿದ್ರೆ ಮಾತ್ರ, ಫ್ರೀಯಾಗಿ ಯಾರು ನನ್ನ ಮಕ್ಕಳು ಕೊಡಲ್ಲ. ದುಡ್ಡು ಇದ್ರೆ ನಾನ್ ವೆಜ್ಜಲ್ಲಿ ಮಾತ್ರ ನಿಮಗೆ ವೆರೈಟಿ ಆಫ್ ಫುಡ್ ಸಿಕ್ಬಿಡುತ್ತೆ ಇಲ್ಲಿ. ಅದರಲ್ಲಿ ಮಟನೇ ನಿಮಗೆ ಮೇಜರ್.
ಡಿಶಲ್ಲಿ ಯಾವ ಥರ ಬೇಕು ಬಿರಿಯಾನಿ ನಿಮಗೆ, ನೀವು ಅನ್ಕೊಂಡಿರಲ್ಲ ಆ ಥರ ಎಲ್ಲ ಬಿರಿಯಾನಿ ಸಿಗ್ತವೆ ಇಲ್ಲಿ. ಯಾರಾದರೂ ಒಬ್ಬ ಫೇಮಸ್ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾವೆ ನೋಡಿ, ಅಲ್ಲಿ ಹೋಗ್ತೀನಿ ನೀವು ಕೆಟ್ಟದಾಗಿರುತ್ತೆ, ನೀವು ಇನ್ನೊಂದ್ಸಲಿ ಬರ್ಬಾರ್ದು ಅನಿಸುತ್ತೆ. ಯಾವ್ದು ಯಾವ್ದಾದ್ರು ಚಿಕ್ಕ ಹೋಟ್ಲು ಅಂದ್ಕೊಂಡು ಹೋಗ್ತೀನಿ, ಅಲ್ಲಿ ಕೊಡೋ ಟೇಸ್ಟು ನಿಮಗೆ ಎಲ್ಲೂ ಕೊಡೋಲ್ಲ. ಎಲ್ಲ ಕಡೆನೂ ಅಂತಲ್ಲ, ಕೆಲವೊಂದು ಕಡೆ ಹಂಗಿರುತ್ತೆ. ಇಲ್ಲ ಹಿಂಗೆ ಹೋದ್ರೆ ಡೈಲಿ ಒಂದೊಂದು ಟೇಸ್ಟ್ ಕೊಡ್ತಾರೆ ಇಲ್ಲಿ ಬಿರಿಯಾನಿ, ಒಂದೇ ಟೇಸ್ಟ್ ಮೇಂಟೈನ್ ಮಾಡಲ್ಲ. ಯಾತರ ನಾಟಿ ಗೀಟಿ ಅಂತಾರೆ, ಅದೆಲ್ಲ ಮಣ್ಣಂಗಟ್ಟಿ ಯಾವುದೂ ಇಲ್ಲ, ಸುಮ್ಮನೆ ಹೇಳ್ತಾರಷ್ಟೆ. ಹೇಳ್ಬೇಕಲ್ವಾ, ಬರಬೇಕು ಜನ ಅಂದರೆ ಏನು ಬೇಕೋ ಮಾಡ್ತಾರೆ. ನಾವು ನೋಡಿ ಜನಗಳ ಹತ್ರನೇ ಜಗಳ ಆಡೋದು. ಜನ ಇದ್ರೆ ಇಲ್ಲ ಅಂದ್ರೆ ನಾವು ಬದುಕೋಕ್ಕಾಗಲ್ಲ. ನಾವು ಇವಾಗ ಏನೇ ದುಡಿದ್ರೂ ಏನೇ ಮಾಡಿದ್ರು ಜನ ಇಲ್ದಿರ ನಿಮ್ಗೆ ₹1 ಬರೋಲ್ಲ. ಜನಗಳಿದ್ರೇ ನಿಮ್ಗೆ ದುಡ್ಡು. ಆದರೂ ನಾವು ಯಾರ ಹತ್ರ ಜಗಳ ಆಡ್ತೀವಿ? ಜನಗಳ ಹತ್ರನೇ. ಏನೇ ಒಂದು ಐಟಮ್ ಸೇಲ್ ಮಾಡಬೇಕಾಗ್ಲಿ, ತಗೊಳ್ಬೇಕಾಗ್ಲಿ, ಏನೇ ಪ್ರಾಪರ್ಟಿ ಗಿಪಾರ್ಟಿ ಏನೇ ಮಾಡಿ ಜನದಿಂದ ತಾನೇ ಎಲ್ಲ ಬರೋದು. ಆದರೆ ನಮಗೆ ಯಾರು ನೋಡಿದ್ರೆ ಆಗಲ್ಲ, ಮನುಷ್ಯರು ನೋಡಿದ್ರೆ ಆಗಲ್ಲ. ಮನುಷ್ಯರು ನೋಡಿದ್ರೆ ಆಗಲ್ಲ ನಮಗೆ, ಆದರೆ ಮನುಷ್ಯರೇ ಬೇಕು ನಮಗೆ ಎಲ್ಲದಕ್ಕೂ. ಹುಟ್ಟಾಗಿಂದ ಸಾಯೋವರೆಗೂ ಅವ್ರು ಬೇಕೇ ಬೇಕು, ಆದರೆ ಅವ್ರ ಜೊತೆ ಜಗಳ ಆಡ್ಬೇಕು ನಾವು. ಅದೊಂಥರ ಲವ್ ಆ್ಯಂಡ್ ಹೇಟ್ ರಿಲೇಷನ್ಶಿಪ್ಪು. ಅಣ್ಣ ಜಾಗ ಇದ್ದಾಗ ಹೋಗ್ಬಿಡ್ಬೇಕು. ನಿಲ್ಸ್ಕೊಂಡು ಏನು ಮಾಡ್ತಾರೋ, ಟ್ರಾಫಿಕ್ ಆಗುತ್ತೆ. ಟಾಟಾ ಕರ್ವಾ ಅಕ್ಕ ಸೆಂಟ್ರಲ್ ಹೋಗ್ತಿದ್ದಾಳೆ, ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ. ನಮಗೆ ಜಾಗ ಬಿಟ್ರು, ನಮಗೆ ಸ್ವಲ್ಪ ಜಾಗ ಆದರೆ ಸಾಕು. ನಮ್ದೇನು ಚಿಕ್ಕ ಗಾಡಿ ನುಗ್ಸ್ಕೊಂಡು ಹೋಗ್ಬಿಡ್ತೀವಿ, ಅಷ್ಟೇನು ದೊಡ್ಡ ಗಾಡಿ ಏನಲ್ಲ. ಚೂರು ಜಾಗ ಸಿಕ್ಕುತ್ತೆ ಸರ್, ಜೀವನ ಮಾಡೋಕ್ಕೂ ಅಷ್ಟೇ ಚೂರು ಜಾಗ ಸಿಕ್ಕುತ್ತೆ ಸರ್. ಸಾಂಗೇ ಇಲ್ವಾ? ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ, ನಾ ಹಾಯಾಗಿರೋಕೆ. ನಾನು ಗಾಡಿನೂ ಸರ್ವಿಸ್ ಮಾಡಿಸಿಲ್ಲ. ನನಗೇನು ಗೊತ್ತಾ, ಈ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಸರ್ವಿಸ್ ಮೇಲೆ ನಂಬಿಕೆ ಇಲ್ಲ. ನಾನೇ ಒಬ್ಬ ಮೆಕ್ಯಾನಿಕ್ ನೋಡಿದ್ದೀನಿ, ನೋಡೋಣ ಅವ್ನ ಕೈಯೆಲ್ಲ ಇಂಜಿನ್ ಆಯಿಲ್ ಚೇಂಜ್ ಮಾಡ್ಸೋಣ ಅಂತಿದ್ದೀನಿ. 3000 ಆಗಿದೆ ಇಂಜಿನ್ ಆಯಿಲ್ ಹಾಕ್ಸಿ. ನಾನು ಯೂಸ್ ಮಾಡೋದು ಮೋಟಲ್ 7 ಏನೋ ಬರುತ್ತಲ್ಲ, ಅದು ಅದೇ 5000 ಓಡಿಸ್ಬೋದು ಅಂತಾರೆ. ನೋಡೋಣ ಮೆಕ್ಯಾನಿಕ್ನ ಕೇಳಿ. ಆ್ಯಕ್ಚುಲಿ ನಮ್ಮ ಅಣ್ಣನೇ ಇದ್ದಾನೊಬ್ಬ, ಅವನಿಗೆ ಕೊಡ್ಬೇಕಂತ. ಅವ್ನು ಫ್ರೀ ಇದ್ದರೆ ನೋಡೋಣ. ಏನಿಲ್ಲ, ಏರ್ ಫಿಲ್ಟರ್ ಚೇಂಜ್ ಮಾಡಿಸಿದ್ದೀನಿ, ಇಂಜಿನ್ ಆಯಿಲ್ ಒಂದು ಚೆಕ್ ಮಾಡಿಸ್ಬೇಕು, ಆಮೇಲೆ ಬ್ರೇಕ್ ಪ್ಯಾಡ್ಗಳೆಲ್ಲ ಚೇಂಜ್ ಮಾಡಿಸಿದ್ದೀನಿ. ಆ್ಯಕ್ಚುಲಿ ಈ ಗಾಡಿಗೆ ನಾನು ಹಾಕ್ಸಿರೋದು 220Fದು. ನನಗೆ ಈ ಹಿಮಾಲಯನ್ದು ಬ್ರೇಕ್ ಪ್ಯಾಡ್ಗಳು ನನಗೆ ಯಾಕೋ ಇಷ್ಟ ಆಗಿಲ್ಲ. ಅದೇನು ಗೊತ್ತಾ, ನಿಮ್ಗೆ ಬೇಗ ಹೋಗ್ಬಿಡುತ್ತೆ. ಸುಮ್ಮನೆ ಇವಾಗ ನಾರ್ಮಲಾಗಿ ನಿಮಗೆ ಮಾಲಿಶ್ ನಾರ್ಮಲಾಗಿ ಇವಾಗ ನಮ್ಗೆ ಗೊತ್ತಾಗಲ್ಲ, ಕಾಲು ತೆಚ್ಚಾಗ್ತಾ ಇರುತ್ತೆ, ಏನೋ ಆಗ್ತಾ ಇರುತ್ತೆ. ಅಷ್ಟಿಗೆ ಹೋಗ್ಬಿಟ್ಟಿದೆ ನಂದು. ಎಷ್ಟು 3000 ಕಿಲೋಮೀಟ್ರಿಗೆಲ್ಲ ನನಗೆ ಬ್ರೇಕ್ ಪ್ಯಾಡ್ಗಳೆಲ್ಲ 2 ಚೇಂಜ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಈ ಸತಿ 220F ಹಾಕ್ಸಿದ್ದೀನಿ. ನೋಡೋಣ ಅದು ಹೆಂಗೆ ಲೈಫ್ ಬರುತ್ತೋ ಅಂತ. ಇದು ಅದಕ್ಕಿಂತ ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ನಿಮಗೆ ಬ್ರೇಕಿಂಗ್ ಏನು ನಿಮಗೆ ಎಫೆಕ್ಟ್ ಆಗ್ತಿಲ್ಲ. ಇದು ಕ್ಯಾಮ್ರಾ ಇದ್ದಿಲ್ಲ, ವಿಡಿಯೋ ಮಾಡಿಲ್ಲ. ರೀಸೆಂಟಾಗಿ ಹಿಂಗೆ ಹೋಗ್ತಾ ಇದ್ದೆ, ಸಡನ್ನಾಗಿ ಒಬ್ಬ ಅಡ್ಡ ಬಂದ. ನಾನು ನಾರ್ಮಲಾಗಿ ಹೆಂಗೆ ಹಾಕ್ತೀನಿ ಅದೇ ಬ್ರೇಕ್ ಹಾಕಿದೆ. ಓಕೆ, ಚೆನ್ನಾಗಿದೆ ಇದೂ. ನಾನು ಅದಕ್ಕಿಂತ ಸ್ವಲ್ಪ ಇದಿರುತ್ತೆ, ವರ್ಸ್ಟ್ ಇದು 220 ಅಂದ್ಕೊಂಡೆ. ಹೇಳ್ಬೇಕಂದ್ರೆ 220 ಇದು ಎಷ್ಟೋ ಬೆಸ್ಟು. ಇದಿನ್ನೂ ರಾಯಲ್ ಎನ್ಫೀಲ್ಡ್ ಇನ್ನೂ ವರ್ಸ್ಟ್ ಆಗಿದೆ ಬ್ರೇಕ್ ಪ್ಯಾಡ್ಗಳು. ಇದೆಷ್ಟು ಚೆನ್ನಾಗಿದೆ. ನನಗೆ ವೀಲ್ ಸ್ಕಿಡ್ ಆಗ್ತಿಲ್ಲ. ಇವಾಗ ABS ಆನಲ್ಲಿದ್ದೆ ನಂದು. ABS ಆನಲ್ಲಿದ್ದರೆ ನನಗೆ ಸ್ಕಿಡ್ ಆಗಬಾರ್ದು. ABS ಆನಲ್ಲಿಲ್ಲ ಅಂದರೆ ಸ್ಕಿಡ್ ಆಗಬೇಕು. ಇದು ಹೆಂಗಾಗ್ತಿತ್ತು ಗೊತ್ತಾ, ನಂದು ಹಳೆ ಎನ್ಫೀಲ್ಡು ಇದರಲ್ಲಿ ABS ಆನಲ್ಲಿದ್ದರೆ ಸ್ಕಿಡ್ ಆಗ್ತಿತ್ತು. ABS ಆಫ್ ಮಾಡಿದ್ರೆ ಸ್ಕಿಡ್ ಆಗೇ ಆಗುತ್ತೆ ಆಬ್ವಿಯಸ್ಲಿ, ಹಂಗಾಗ್ತಿತ್ತು. ಮಾತಾಡಿಕೊಂಡು ಅದೇನೋ ಆಯ್ತಂತೆ, ಹಂಗೆ ಮಾಡ್ತೀನಿ ನಾನು, ಇಳಿಸ್ಬಿಡ್ತಿದ್ದೆ ಹಿಂದೆ.
ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಷ್ಟು ನಿಮಿಷ ಆಯಿತು ನನ್ನ ಮನೆಯಿಂದ ಅಲ್ಲಿ ಬರೋಕ್ಕೆ? 11 ನಿಮಿಷ ಅಷ್ಟೇ ನಾನು ಓಡಿಸೋದು. ದಿನಕ್ಕೆ 11 ನಿಮಿಷ ಪ್ಲಸ್ ಹೋಗೋಗ 11 ನಿಮಿಷ. ಹಾಫ್ ಆನ್ ಅವರ್ ಓಡ್ಸೋಕ್ಕೆ 3 ಲಕ್ಷದ ಗಾಡಿ ತೊಗೊಂಡಿದ್ದೀನಿ, 3.5 ಲಕ್ಷದ ಗಾಡಿ. ಬೈಕ್ ಮೇಲೆ ಕ್ರೇಜ್ ಇದೆ, ಅದಕ್ಕೆ ತೊಗೊಂಡಿರೋದು. ಓಡಿಸೋದು ಎಷ್ಟಂತ ಇಂಪಾರ್ಟೆಂಟ್ ಅಲ್ಲ, ಗಾಡಿ ಓಡಿಸ್ತೀನಾ ಅದು ಇಂಪಾರ್ಟೆಂಟು. ನೋಡೋಣ, ಕ್ಯಾಮ್ರಾ ಆನಲ್ಲಿ ಇದೆಯಾ ಆಫಲ್ಲಿ ಇದೆಯಾ? ಜೀವನ ಪೂರ್ತಿ ಹೊಡೆದಾಡ್ದೆ ತತ್ವಗಳಿಗೆ, ಪ್ರೀತಿಗೆ, ಒಂದು ಮಾತಿಗೆ. ಕೋಪದ ವಿರುದ್ಧ ಹೊಡೆದಾಡ್ದೆ, ಕೋಪದಿಂದ ಹೊಡೆದಾಡ್ದೆ. ಇನ್ಮೇಲೆ ತಲೆ ಬಗ್ಸಿ ಕೈ ಕಟ್ ಜೀವನ ಮಾಡ್ತೀನಿ. ಆದರೆ ಕೆಣಕಿದ್ರೆ